ಮೊದಲು ಗಿಡಗಳ ಕೊಂಬೆಗಳ ತುದಿಯು ಆಗಾಗ್ಗೆ ಮುರಿಯುತ್ತಿತ್ತು. ರೋಟೋಬಿಕ್ಸ್ ಬಳಸಿದ ನಂತರ ಕೊಂಬೆಗಳು ಮುರಿಯದೆ ಉದ್ದವಾಗಿ ಬೆಳೆಯುತ್ತಿವೆ. ಹಿಂದೆ ಬೇರುಗಳು ಮತ್ತು ಎಲೆಗಳು ಕಂದು ಬಣ್ಣದಲ್ಲಿದ್ದು ತೆಳುವಾಗಿದ್ದವು. ಈಗ ಬೇರುಗಳು ದಪ್ಪವಾಗಿದ್ದು ಬಿಳಿ ಬಣ್ಣದಲ್ಲಿವೆ. ರೋಟೋಬಿಕ್ಸ್ ಬಳಸಿದ 3 ತಿಂಗಳಲ್ಲೇ ಗಿಡಗಳು ಚೆನ್ನಾಗಿ ಬೆಳೆಯಲು ಆರಂಭಿಸಿವೆ. ಮೊದಲು ಕೊಂಬೆಗಳ ಉದ್ದ 1 ರಿಂದ 1 ಅಡಿ ಮಾತ್ರ ಇತ್ತು. ಈಗ 3 ಅಡಿವರೆಗೆ ಬೆಳೆಯುತ್ತಿದೆ. ಕೊಂಬೆಗಳ ಉದ್ದ ಹೆಚ್ಚಾದಂತೆ ಕಾಯಿಗಳ ಇಳುವರಿಯೂ ಹೆಚ್ಚಾಗುತ್ತಿದೆ. ಈಗ ತಂಡೆಯ ಬೆಳವಣಿಗೆಯೂ ಉತ್ತಮವಾಗಿದೆ. ನನ್ನ ಹೆಸರು ಬಾಸ್. ನಾನು ಕೇರಳದ ಇಡುಕ್ಕಿ ಜಿಲ್ಲೆಯಿಂದ. ನಾನು 2 ಎಕರೆ ಜಮೀನಿನಲ್ಲಿ ಏಲಕ್ಕಿ ಕೃಷಿ ಮಾಡುತ್ತಿದ್ದೇನೆ. ಕಳೆದ 2 ರಿಂದ 3 ವರ್ಷಗಳಿಂದ ಏಲಕ್ಕಿ ಕೃಷಿ ಮಾಡುತ್ತಿದ್ದೇನೆ. ಇದು ನಲ್ಲಾನಿ ಜಾತಿಯ ಏಲಕ್ಕಿ. ಹಿಂದೆ ತೋಟದಲ್ಲಿನ ಗಿಡಗಳು ಕಂದು ಬಣ್ಣದಲ್ಲಿದ್ದವು. ರೋಟೋಬಿಕ್ಸ್ ಅನ್ನು ನಾನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಪೋಸ್ಟ್ ಆಫೀಸ್ ಮೂಲಕ ಪಡೆದಿದ್ದೇನೆ. ಟ್ರೆಂಚಿಂಗ್ ವಿಧಾನದಲ್ಲಿ 3 ಬಾರಿ ರೋಟೋಬಿಕ್ಸ್ ನೀಡಿದ್ದೇನೆ. ನಾನು ಪೂರ್ಣವಾಗಿ ಆರ್ಗಾನಿಕ್ ಕೃಷಿ ಮಾಡುತ್ತೇನೆ. ಎರೆಹುಳು ಗೊಬ್ಬರವನ್ನು ವರ್ಷಕ್ಕೆ 2 ಬಾರಿ ಬಳಸುತ್ತೇನೆ. ಈಗ ಬೆಳೆ 20 ತಿಂಗಳಾಗಿದೆ. ಹಿಂದೆ ರಾಸಾಯನಿಕ ಗೊಬ್ಬರ ಬಳಸಿದ್ದೆ, ಆದರೆ ಫಲಿತಾಂಶ ಇರಲಿಲ್ಲ. ಅದಕ್ಕಾಗಿ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಬಳಸಲು ಆರಂಭಿಸಿದೆ. ಟ್ರೆಂಚಿಂಗ್ ವಿಧಾನದಿಂದ ಪೋಷಕಾಂಶಗಳು ಪರಿಣಾಮಕಾರಿಯಾಗಿ ನೇರವಾಗಿ ಬೇರುಗಳಿಗೆ ತಲುಪುತ್ತವೆ. ಹಿಂದೆ ಕೊಂಬೆಗಳ ತುದಿ ಮುರಿಯುತ್ತಿತ್ತು, ಬೆಳವಣಿಗೆ ಕುಂಠಿತವಾಗಿತ್ತು. ಈಗ 3 ಅಡಿವರೆಗೆ ಬೆಳೆಯುತ್ತಿದೆ. ಹೊಸ ತಂಡೆಗಳು ಬರುತ್ತಿವೆ. ಗಿಡಗಳು ಹಚ್ಚ ಹಸಿರು ಬಣ್ಣದಲ್ಲಿವೆ. ಹಿಂದೆ ಬೇರುಗಳು ಕಂದು ಬಣ್ಣದಲ್ಲಿದ್ದವು, ಈಗ ಬಿಳಿ ಮತ್ತು ದಪ್ಪವಾಗಿವೆ. ಇದು ಆರೋಗ್ಯಕರ ಬೆಳವಣಿಗೆಯ ಸೂಚನೆ. ಸಾಮಾನ್ಯವಾಗಿ ಏಲಕ್ಕಿಗೆ ಕಾಯಿ ಪಡೆಯಲು 2 ವರ್ಷಗಳು ಬೇಕಾಗುತ್ತದೆ. ರೋಟೋಬಿಕ್ಸ್ ಬಳಕೆಯಿಂದ 18 ತಿಂಗಳಲ್ಲಿ ಕೊಯ್ಲು ಆರಂಭವಾಗಿದೆ. ಈಗಾಗಲೇ 2 ಬಾರಿ ಕೊಯ್ಲು ಮಾಡಿದ್ದೇವೆ. 1 ಎಕರೆಗೆ 1000 ಕೆಜಿವರೆಗೆ ಇಳುವರಿ ಸಾಧ್ಯ. ಸರಿಯಾದ ನಿರ್ವಹಣೆ ಇಲ್ಲದಿದ್ದರೆ 200 ರಿಂದ 500 ಕೆಜಿ ಮಾತ್ರ ಸಿಗುತ್ತದೆ. ನಾವು ನಲ್ಲಾಣಿ ಜಾತಿ ಬೆಳೆಸುತ್ತಿದ್ದೇವೆ. ಇದರ ಕೊಂಬೆಗಳು ನೆಲಕ್ಕೆ ಬೀಳದೆ ಮೇಲಕ್ಕೆ ಬೆಳೆಯುವುದರಿಂದ ಕೊಳೆ ರೋಗ ಕಡಿಮೆ. ಒಂದು ತಂಡೆಯಲ್ಲಿ 40 ರಿಂದ 45 ಕನ್ನಿಗಳು, ಪ್ರತಿಯೊಂದು ಕನ್ನಿಯಲ್ಲಿ 20 ರಿಂದ 25 ಕಾಯಿಗಳು ಬರುತ್ತವೆ. ಎಪಿಕೆಎಸ್ ಆರ್ಗಾನಿಕ್ಸ್ಗೆ ಧನ್ಯವಾದಗಳು.